ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ. ಯೂಟ್ಯೂಬರ್ಸ್ ಈ ವಿಡಿಯೋ ತಪ್ಪದೆ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಎಂತಕ್ಕಂತ ಅಂದರೆ ಈ ವಿಡಿಯೋ ಕೇಳಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಮೋಟಿವೇಶನ್ ಅನ್ಸುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನೀವೇನು ಮಾಡಬೇಕಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಎಂತಕ್ಕಂತ ಅಂದರೆ ನಿಮಗೋಸ್ಕರನೂ ಈ ಥರ ವಿಡಿಯೋಸ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಒಂದು ಫನ್ನಿ ಸ್ಟೋರಿ ನಿಮಗೆ ಹೇಳ್ತೀನಿ. ನಿಮಗೆ ಅದೇನಂತ ಅಂದರೆ ಒಂದಿನ ನಾನು ಸೈಕಲ್ನ ಕಲಿತಾ ಇದ್ದೆ. ಹೇಗೆ ಓಡಿಸೋದು ಸೈಕಲ್ಲು, ಹೇಗೆ ಟರ್ನ್ ತಗೊಳ್ಳೋದು ಸೈಕಲ್ ಅಂತ, ರೈಟು ಆಮೇಲೆ ಪ್ಲಸ್ ಲೆಫ್ಟು. ಅಂದರೆ ಒಂದೇನಂತ ಅಂದರೆ ನಮ್ಮ ತಂದೆ ಹೇಳಿದರು, ಭರತ್ ನೀನು ಟರ್ನ್ ಹೋಗ್ತದಾಗ ತುಂಬ ಫಾಸ್ಟಾಗಿ ಓಡಿಸಿದ್ಯಾ, ಫಾಸ್ಟಾಗಿ ಓಡಿಸ್ಬೇಡ, ತಪ್ಪಿ ನೀನು ಸ್ಕಿಡ್ ಆಗಿ ಬಿದ್ದೋಗ್ಬಿಡ್ತೀಯಾ, ತುಂಬ ಇಂಜುರಿ ಆಗುತ್ತೆ ನಿನಗೆ ಅಂತ ನಮ್ಮ ತಂದೆ ಹೇಳಿದರು. ಆದರೆ ನಾನು ನಮ್ಮ ತಂದೆ ಮಾತನ್ನ ಕೇಳಲೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ನಾನು ಟರ್ನ್ ಫಾಸ್ಟಾಗಿ ತಿರ್ಸ್ಕೊಂಡ್ಬಿಟ್ಟೆ. ಇದರಿಂದ ನಾನು ಬಿದ್ದು ನನಗೆ ಸಿವಿಯರ್ ಇಂಜುರಿ, ಅಂದರೆ ತುಂಬ ಇಂಜುರಿ ಆಯ್ತು ನನಗೆ. ಏನಾಯ್ತಲ್ಲ, ಮಂಡಿ ರಕ್ತ ಬರ್ತಿತ್ತು ಅಂತಲೇ ಹೇಳ್ಬೋದು, ಕಿತ್ಕೊಂಡು ರಕ್ತ ಬರ್ತಿತ್ತು. ಹೌದು, ತುಂಬ ಇಂಜುರಿ ಆಗಿತ್ತು ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ತಂದೆ ಹೇಳಿದ್ರು, ಯಾಕೆ ಈ ಥರ ಮಾಡಿದೆ ಭರತ್, ನಾನು ಹೇಳ್ನಲ್ಲ ಟರ್ನ್ಸಲ್ಲಿ ನೀನು ಫಾಸ್ಟಾಗಿ ಓಡಿಸ್ಬಾರ್ದು ಅಂತ. ಆಮೇಲೆ ನನ್ನ ಒಂದು ತಪ್ಪನ್ನ ತಿದ್ಕೊಂಡು ಈಗ ನಾನು ಪರ್ಫೆಕ್ಟಾಗಿ ಟರ್ನ್ಸ್ ಆಗಲಿ ಅಥವಾ ಸೈಕಲ್ ಓಡಿಸೋದಾಗಲಿ ನಾನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ. ಹೇಗೆ ಸೈಕಲ್ ಓಡಿಸೋದಾಗಲಿ ಟರ್ನಿಂದ ಆಗಲಿ ಎಲ್ಲ ಪರ್ಫೆಕ್ಟಾಗಿ ನಾನೀಗ ಕಲ್ತಿದ್ದೀನಿ. ಇದರ ಅರ್ಥ ಏನಂತ ಅಂದರೆ ಯೂಟ್ಯೂಬರ್ಸ್ ಇದಿರಲ್ಲ, ನನ್ನ ವಿಡಿಯೋ ವೈರಲ್ ಆಗ್ತಿಲ್ಲ, ನನ್ನ ಸಬ್ಸ್ಕ್ರೈಬರ್ಸೇ ಬರ್ತಿಲ್ಲಪ್ಪ, ನಾನು ಕ್ವಿಟ್ ಮಾಡಿಬಿಡ್ತೀನಿ ಯೂಟ್ಯೂಬು ಅಂತ ಕ್ವಿಟ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರಯತ್ನ ಪಡ್ತಾ ಇರ್ಬೇಕು. ನಾನು ನೋಡಿ 1 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ. ಈಗ ಅದೇನಂತಂದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಫಸ್ಟಿಂದ ವಿಡಿಯೋ ನೋಡಿ, ನಾನು ಫಸ್ಟ್ ವಿಡಿಯೋ ನೋಡಿ ಈಗ ಪ್ರೆಸೆಂಟ್ ಈಗ ನಾನು ಮಾಡ್ತಿರೋವಂಥ ವಿಡಿಯೋ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಮುಂಚೆಲ್ಲ ಫ್ರೆಂಡ್ಸು ಸೋ ಅಂತ ತುಂಬ ಒಂದು ಆ ಥರ ವರ್ಡ್ಸ್ ಎಲ್ಲ ಸೇರಿಸ್ಕೊಂಡು ನಾನು ಹೇಳ್ತಿದ್ದೆ. ಇದರಿಂದ ತುಂಬ ಜನ ಹೇಳ್ತಿದ್ರು, ಫ್ರೆಂಡ್ಸ್ ಹೇಳ್ತಿದ್ಯಾ ಜಾಸ್ತಿ, ಶೋ ಹೇಳ್ತಿದ್ಯಾ ಜಾಸ್ತಿ ಅಂತ ತುಂಬ ಜನ ಹೇಳ್ತಿದ್ರು. ಇದರಿಂದ ಆ ತಪ್ಪನ್ನ ನಾನು ತಿದ್ಕೊಂಡು ಈಗ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಬೇಕಾದ್ರೆ ನೀವು ಹೋಗಿ ನೋಡ್ಕೊಳ್ಳಿ ನಾನು ಫಸ್ಟ್ ವಿಡಿಯೋ ಆಮೇಲೆ ಪ್ಲಸ್ ಈಗ ಪ್ರೆಸೆಂಟ್ ವಿಡಿಯೋ. ತುಂಬ ಅಂದರೆ ತುಂಬ ಚೇಂಜಸ್ ಇದೆ. ನನ್ನ ಟಾಕಿಂಗಿಂದ ಹಿಡಿದು ಎಡಿಟಿಂಗ ಹಿಡಿದು ತುಂಬ ಅಂದರೆ ತುಂಬ ಬದಲಾವಣೆ ಆಗಿರುವಂಥದ್ದು. ಅದಕ್ಕೆ ನೀವು ಅಷ್ಟೇ ಟ್ರೈ ಮಾಡ್ತಾ ಇರ್ಬೇಕು. ನೀವು ವಿಡಿಯೋ ತಾನಾಗಿ ವೈರಲ್ ಆಗಲ್ಲ ಅದು. ಆಮೇಲೆ ಪ್ಲಸ್ ತುಂಬ ಶಾರ್ಟ್ಕಟ್ ವೇ ತೊಗೊಬೇಡಿ. ಅಂದರೆ ಶಾರ್ಟ್ಕಟ್ ವೇ ಅಂತ ಅಂದರೆ ಕಾಸು ಕೊಡಿಸ್ಕೊಂಡು ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋದು, ಇದು ತುಂಬ ಡೇಂಜರಸ್. ಶಾರ್ಟ್ಕಟ್ ವೇ ತೊಗೊಂಡ್ರೆ ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು. ಅದಕ್ಕೆ ನಿಯತ್ತಾಗಿ ನೀವು ಅಂದರೆ ರೂಲ್ಸ್ನ ಫಾಲೋ ಮಾಡಿಕೊಂಡು ನೀವು ಒರಿಜಿನಲ್ ಆಗಿ ಮಾನಿಟೈಸೇಷನ್ ಮಾಡಿಕೊಂಡ್ರೇ ಬೆಸ್ಟು. ಕಾಸು ಕೊಡಿಸ್ಕೊಂಡು ಈ ಥರ ಎಲ್ಲ ಮಾನಿಟೈಸೇಷನ್ ಮಾಡೋಕ್ಕೆ ಹೋಗಲೇಬೇಡಿ. ಇದು ನನ್ನ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಶಾರ್ಟ್ಕಟ್ ವೇ ತೊಗೊಳಕ್ಕೆ ಹೋಗಲೇಬೇಡಿ. ಎಂತಕ್ಕಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಮಾಡಿದ್ರೆ ನೀವು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಅಥವಾ ಬೇರೆ ಒಂದು ಸಿವಿಯರ್ ಕಾಂಟೆಂಟ್ ಪ್ರಾಬ್ಲಮ್ನೆಲ್ಲ ನೀವು ಫೇಸ್ ಮಾಡ್ಬೋದು, ಹೇಳೋಕ್ಕಾಗಲ್ಲ ಅದು. ಅದಕ್ಕೆ ಈ ಥರ ಶಾರ್ಟ್ಕಟ್ ವೇ ಎಲ್ಲ ತೊಗೊಳಕ್ಕೆ ನೀವು ಹೋಗಲೇಬೇಡಿ ಅಂತಲೇ ಹೇಳ್ಬೋದು. ಮತ್ತು ಯಾರೇ ಒಂದು ತುಂಬ ಜನ ಹೇಳ್ತಾ ಇರ್ತಾರೆ, ಬರುತ್ತೆ ಈ ಥರ ನಂಗೆ ಕೆಟ್ಟ ಕಮೆಂಟ್ ಹಾಕಿದರೆ ತುಂಬ ಇಷ್ಟ ಆಗ್ತಿಲ್ಲ, ಯೂಟ್ಯೂಬ್ನ ಬಿಟ್ಬಿಡೋಣ ಅಂತ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನನಗೂ ತುಂಬ ಕಮೆಂಟ್ ಆಗ್ತಿದ್ದಾರೆ ಕೆಟ್ಟಾಗಿ. ನಾನು ಮಾಡ್ತಿಲ್ವಾ ವಿಡಿಯೋ? ತುಂಬ ಜನ ಹೇಳ್ತಾ ಇರ್ತಾರೆ, ಚಿಕ್ಕ ಹುಡುಗ ಏನು ಮಾಡ್ತೀಯಾ ಅಂತ. ತುಂಬ ಜನ ವಿಡಿಯೋ ನೋಡಲ್ಲ, ಹೋಗು ಓದ್ಕೋಪ್ಪ ಅಂತ ತುಂಬ ಜನ ನನಗೆ ಹೇಳ್ತಿರ್ತಾರೆ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ, ಆರು ಹೋಗಿ ಕೇರ್ ಮಾಡಲ್ಲ, ಬೇರೆ ಕೆಟ್ಟ ಕಮೆಂಟ್ ಆಗ್ತಾ ಇರುತ್ತೆ. ನಾನು ಕೇರೇ ಮಾಡಲ್ಲ. ನಾನು ಏನು ಗೊತ್ತಾ, ನನ್ನ ಟಾರ್ಗೆಟ್ ಏನೀಗ ವಿಡಿಯೋ ಮಾಡ್ತಾ ಇರಬೇಕು. ನಾನು ಮಾಡ್ತಾ ಇದ್ದೀನಿ, ನೀವು ಅಷ್ಟೇ ವಿಡಿಯೋ ಮಾಡ್ತಾ ಇರಬೇಕು. ವಿಡಿಯೋ ಮೇಲೆ ನೀವು ಫೋಕಸ್ ಇರಬೇಕು. ಈ ಥರ ನಾನು ವಿಡಿಯೋ ಮಾಡಬೇಕು ಅಂತ ನೀವು ನಿಮ್ಮ ಒಂದು ಸೆಲ್ಫು ಕಾನ್ಫಿಡೆನ್ಸ್ ಅನ್ಸ್ಕೊಬೇಕಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಕಾನ್ಫಿಡೆನ್ಸ್ ತುಂಬ ಕಮ್ಮಿ. ಆದರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮೋಟಿವೇಶ್ನಲ್ ಮಾಡ್ತಾ ಇದ್ದೀನಿ, ಕಾನ್ಫಿಡೆನ್ಸೇ ನಿಮ್ಮ ಒಂದು ಕಾಂಪಿಟೇಷನ್ ಆಗಿ ನೀವು ಇಟ್ಕೊಳ್ಳಿ. ತುಂಬ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ, ಆವಾಗೇ ಯೂಟ್ಯೂಬ್ನಲ್ಲಿ ದೊಡ್ಡ ಯೂಟ್ಯೂಬರ್ ನೀವು ಆಗಬಹುದು. ಹೌದು, ಈಗ ತುಂಬ ಜನ ಚಿಕ್ಕ ಹುಡುಗ ಅಂತಾರೆ. ಎಷ್ಟು ಚಿಕ್ಕ ಹುಡುಗ ಅಂತಾರೆ? 6th ಸ್ಟ್ಯಾಂಡರ್ಡ್ ಹೇಳ್ತಾರೆ. ಈಗ ನಾನು 7th ಸ್ಟ್ಯಾಂಡರ್ಡ್ ಹೇಳ್ತಾರೆ, 8th 9th 10th SLCಗೂ ಹೇಳ್ತಾರೆ. ಕಾಲೇಜ್ಗೆ ಹೋಗ್ದಾಗ ಅಂತಾರ, ಹೋಗ್ಲಿ ಬಿಡು ನಾನು ಡಾಕ್ಟರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ಬೇಕಂತ ಇದ್ದೀನಿ, ಡಾಕ್ಟರ್ ಆಗ್ತೀನಿ, ಅವಾಗ ಚಿಕ್ಕ ಇಲ್ಲ, ಚಿಕ್ಕ ಹುಡುಗ ಅಂತ ಅನ್ನಲ್ಲ. ಅದಕ್ಕೆ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ವಿಡಿಯೋ ಮೇಲೆ ಫೋಕಸ್ ಇರಬೇಕು ನೀವು. ನನ್ನದೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನಾನು ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ 6 ತಿಂಗಳಾಗಿದೆ. ಇನ್ನೂರು ಪೇಮೆಂಟ್ ಬಂದಿದೆಯಾ? ಇಲ್ಲ, ಪೇಮೆಂಟೇ ಬಂದಿಲ್ಲ. ಪ್ರೂಫ್ ಬೇಕಂತ ಅಂದರೆ ಸೈಡಲ್ಲಿ ನಿಮಗೆ ತೋರಿಸ್ತಾರೆ ನೋಡಿ, $78 ಅಷ್ಟೇ ಆಗಿರೋದು.
ಅಷ್ಟೇ $78 ಅಷ್ಟೇ ಆಗಿರೋದು. ಅರೆ ನಾನು ನೋಡಿ ಟ್ರೈ ಮಾಡ್ತೀನಿ. ನಮ್ಮ ತಂದೆ ಇನ್ನೂವರೆಗೂ ನನ್ನ ಸ್ಟುಡಿಯೋಗೋಸ್ಕರ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನನಗೋಸ್ಕರ. ಈ ಸ್ಟುಡಿಯೋ ಸೆಟಪ್ಪು, ಆಮೇಲೆ 1.7 lakh PC ತುಂಬ ಇದೆ ಅಂತಲೇ ಹೇಳ್ಬೋದು. ಆಮೇಲೆ 70,000 ಕ್ಯಾಮ್ರಾ, ಆಮೇಲೆ 30,000 30,000 ರೂಪಾಯಿ ಮೈಕು ತುಂಬ ಖರ್ಚು ಮಾಡಿ ಟೋಟಲ್ ಹೇಳ್ದಲ್ಲ 7 ಲಕ್ಷ ರೂಪಾಯಿ. ಇನ್ನೂವರೆಗೂ ಪೇಮೆಂಟೇ ಬಂದಿಲ್ಲ ನೋಡಿ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಇಷ್ಟೇ ಅಲ್ಲ, ನಾನು ಬೆಳಗ್ಗೆ ಎದ್ದು ಹೋಮ್ವರ್ಕ್ ಬರೆದು ಸ್ಕೂಲ್ಗೆ ಹೋಗಿ, ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿ, ಟ್ಯೂಷನಿಂದ ಬಂದು ಯೂಟ್ಯೂಬ್ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. 3 ಸಮೇತ ನಾನು ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ ಕೂಡ ನಾನು ಮಾಡ್ತಾ ಇದ್ದೀನಿ ನೋಡಿ. ನೀವು ಕೂಡ ಅಷ್ಟು ಕಾನ್ಫಿಡೆನ್ಸು ನೀವು ಬಿಡಲೇಬೇಡಿ. ನೀವು ಕಾನ್ಫಿಡೆನ್ಸ್ ಆಗಿ ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ದೊಡ್ಡ ಯೂಟ್ಯೂಬರ್ ಆಗೇ ಆಗ್ತೀನಿ ನಾನು ಅಂತ ನೀವು ನಿಮ್ಮೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಕೊಬೇಕು ನೀವು. ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಐತಲ್ಲ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಇರ್ತಾರೆ. ಮತ್ತು ಯೂಟ್ಯೂಬ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಡೌಟ್ ಇದ್ದರೆ, ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.